ತಾಯ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ತಿರುಮನಹಳ್ಳಿ ಗ್ರಾಮದಲ್ಲಿ ಒಂದು ಮಹಾದ್ವಾರದ ಒಂದು ಉದ್ಘಾಟನಾ ಕಾರ್ಯಕ್ರಮ ಈಗಾಗಲೇ ಮತ್ತು ಡೈರಿಯ ಒಂದು ಉದ್ಘಾಟನಾ ಒಂದು 2 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ, ಈ ಕಾರ್ಯಕ್ರಮದ ಉಪಸ್ಥಿತರ್ತಕ್ಕಂಥ ಕೋಮಲ್ನ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಕಾಡೇನಹಳ್ಳಿ ನಾಗರಾಜಣ್ಣವರೇ, ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾಗಿರ್ತಕ್ಕಂಥ ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ಸಾಮೇಗೌಡ್ರೆ, ನಮ್ಮ DCC ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಡಾಕ್ಟರ್ CN ಪ್ರಕಾಶನ್ ಅವರೇ, ಮುನ್ಸಾಮಗೌಡ್ರೆ, ಪ್ರಭಾಕರ್ ಅವರೇ, ಸತ್ಯಣ್ಣ ಅವರೇ ಮತ್ತು ರಘುಪತಿ ಗೌಡ್ರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ವೇದಿಕೆ ಒಂದು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಯಥೇಚ್ಛವಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದರೆ, ಅಣ್ಣ ತಮ್ಮಂದರೆ, ಈ ಊರಿನ ಗ್ರಾಮಸ್ಥರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಮತ್ತು DM ಅವರೇ ಮತ್ತು ಅವರ ಸಿಬ್ಬಂದಿ ವರ್ಗದವರೇ, ಇವತ್ತು ಬೆಳಗಾನಹಳ್ಳಿಯಲ್ಲಿ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥ ಒಂದು ಗುದ್ದಲಿ ಪೂಜೆಯನ್ನ ನೆರವೇರಿಸಿಕೊಂಡು ಇಲ್ಲಿ 2ನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ಬಹುಶಃ ಸಂತೋಷದ ಒಂದು ವಿಚಾರ, ನಾವಿಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಒಂದು ಜಾಗ ಸುಮಾರು 200 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶ್ರೀ ವೇಣುಗೋಪಾಲ ಸ್ವಾಮಿ ಒಂದು ಸನ್ನಿಧಾನದಲ್ಲಿ ಕೂತ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ಶಾಸಕರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ಏನು ತಿರುಮನಹಳ್ಳಿ ಗ್ರಾಮದಲ್ಲಿ ಒಂದು ಐತಿಹಾಸಿಕ ಜಾತ್ರೆ ನಡೀತದೆ, ತಾಲೂಕಿನ ಮತ್ತು ರಾಜ್ಯಾದ್ಯಂತ ಬಹುತೇಕ ಜನ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಸ್ವಾಮಿಗಳ ಒಂದು ದರ್ಶನ ಪಡಿತಕ್ಕಂತ ಒಂದು ಐತಿಹಾಸಿಕ ದೇವಸ್ಥಾನಕ್ಕೆ ಒಂದು ಮನ್ನಣೆ ಸಿಗ್ಬೇಕು, ಈ ದೇವಸ್ಥಾನ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ಮಹಾದ್ವಾರ ಆಗ್ಬೇಕು ಅಂತ ಹೇಳಿ ಅವರೊಂದು ಪಣ ತೊಟ್ಟು ಈ ಗ್ರಾಮಕ್ಕೆ ಒಂದು ಮಹಾದ್ವಾರವನ್ನ ಹಾಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತಕ್ಕಂಥದ್ದು, ಅವರಿಗೆ ನಾವೆಲ್ಲರೂ ಕೂಡ ಆಭಾರಿಯಾಗಿರ್ಬೇಕು. 2ನೇದಾಗಿ ನಮ್ಮ ಪೂರ್ವ ಕ್ಷೇತ್ರದ ನಿರ್ದೇಶಕರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರು, ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಸಾಮೇಗೌಡರು ಇಬ್ರು ಸೇರಿ ಇಲ್ಲಿ ಈಗಾಗಲೇ ಒಂದು ಸಬ್ ಪಾಯಿಂಟ್ ಏನಿತ್ತು ಅದನ್ನ ಒಂದು ಮೈನ್ ಪಾಯಿಂಟ್ ಆಗಿ ಪರಿವರ್ತಿಸಿ ಇಲ್ಲಿನ ಒಂದು ಭಾಗದ ಈ ಊರಿನ ಗ್ರಾಮಸ್ಥರಿಗೆ ಅನುಕೂಲವಾಗಲಿ ಅಂತ ಹೇಳಿ ಇವತ್ತು ಹೊಸ ಡೈರಿಯನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಕೈಗೆತ್ಕೊಂಡು ಆ ಕೆಲಸಕ್ಕೆ ಒಂದು ಚಾಲನೆ ಕೊಟ್ಟಿರ್ತಕ್ಕಂಥ ಇಬ್ಬರು ನಿರ್ದೇಶಕರಲ್ಲಿ ಕೂಡ ನಮ್ಮ ಗ್ರಾಮದ ಜನತೆ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಆದ್ಮೇಲೆ ನಾವೆಲ್ಲರೂ ಕೂಡ ರೈತರು, ಮಳೆನ ನಂಬ್ಕೊಂಡಿರ್ತಕ್ಕಂಥ ರೈತರು, ಮಳೆ ಬಂದ್ರೆ ಬೆಳೆ ಉಂಟು, ಇಲ್ಲ ಅಂದ್ರೆ ಇಲ್ಲ ಅಂತ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿರ್ತಕ್ಕಂಥ ರೈತರನ್ನ ಕೈ ಹಿಡಿತಕ್ಕಂಥ ಒಂದು ಕ್ಷೇತ್ರ ಏನಾದಿದ್ರೆ ಒಂದು ಹೈನುಗಾರಿಕೆ ಕ್ಷೇತ್ರ. ಈ ಒಂದು ಹೈನುಗಾರಿಕೆ ಕ್ಷೇತ್ರದಲ್ಲಿ ನಮ್ಮ ಇಬ್ಬರು ನಿರ್ದೇಶಕರು ಒಟ್ಟುಗೂಡಿ ಒಂದು ಕ್ರಾಂತಿಯನ್ನ ಒಂದು ಮಾಡ್ತಾ ಇದ್ದಾರೆ. ತಾಲೂಕಲ್ಲಿ ಹೊಸ ಡೈರಿಗಳನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು, ನಿಂತೋಗಿರ್ತಕ್ಕಂಥ ಡೈರಿಗಳನ್ನ ಪುನಶ್ಚೇತನಗೊಳಿಸ್ತಕ್ಕಂಥದ್ದು ಮತ್ತು ಈ ಹೆಣ್ಣು ಮಕ್ಕಳ ಒಂದು ಸಬಲೀಕರಣ ಅಂತ ನಾವೇನ್ ಮಾತಾಡ್ತೇವೆ, ಆ ಒಂದು ಸಬಲೀಕರಣವನ್ನ ಹಿತದೃಷ್ಟಿಯನ್ನ ಇಟ್ಕೊಂಡು ಇವತ್ತು ಮಹಿಳಾ ಡೈರಿಗಳನ್ನ ತಾಲೂಕಿನಲ್ಲಿ ಯಥೇಚ್ಛವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಇಬ್ಬರು ನಿರ್ದೇಶಕರು ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ಇವತ್ತು ಹೊಸದಾಗಿ ತಾವೇನ್ ಡೈರಿ ಮಾಡ್ತಾ ಇದ್ದೀರಿ, ಎಲ್ಲಾ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಬಹುಶಃ ಎಲ್ಲಾ ಕಾರ್ಯಕ್ರಮಗಳನ್ನ ಹೇಳ್ತಕ್ಕಂಥದ್ದು, ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ, ಡೈರಿ ವಿಚಾರ ಬಂದಾಗ ರಾಜಕೀಯ ಬೇಡ.
ಸೊ ನಮ್ಮ ರಾಜಕೀಯ ಏನಾದ್ರು ಇದ್ರು ನಾವು ಡೈರಿ ಬಾಗಿಲಿಗೆ ಹೋದಾಗ ಅದನ್ನ ಅಲ್ಲಿ ಬಿಟ್ಟು ಒಳಗಡೆ ಹೋಗಿ ಇದು ಊರಿನ ಹಿತಕ್ಕಾಗಿರ್ತಕ್ಕಂಥ ಒಂದು ಸಂಘ, ಇದನ್ನ ಬೆಳೆಸಬೇಕು, ಇದನ್ನ ಉಳಿಸಬೇಕಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಪಕ್ಷಾತೀತವಾಗಿ ಕೆಲಸ ಮಾಡಿ ಡೈರಿಯನ್ನ ಉತ್ತಮ ರೀತಿಯಲ್ಲಿ ನಾವು ಪುನಶ್ಚೇತನಗೊಳಿಸುವಂತ ಕೆಲಸವನ್ನ ಗ್ರಾಮಸ್ಥರು ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಈಗ ಏನು ಹೊಸ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಮ್ಮ ನಿರ್ದೇಶಕರು ಅವರಿಂದ KMF ಇಂದ ಬರ್ತಕ್ಕಂಥ ಅನುದಾನ ಏನಿದೆ ಅದನ್ನ ಸಕಾಲಕ್ಕೆ ಕೊಡಿಸ್ತಾರೆ. ನಮ್ಮ ಶಾಸಕರು ಕೂಡ ಅವರು ಕೂಡ ಅಷ್ಟೇ, ಯಾವುದೇ ಒಂದು ಹೊಸ ಡೈರಿಗಳಾದಾಗ ಅವರ ಅನುದಾನದಲ್ಲೂ ಕೂಡ ಹಣ ಕೊಟ್ಟು ಅದರ ಒಂದು ಪುನಶ್ಚೇತನಗೊಳಿಸ್ತಕ್ಕಂಥ ಬಹುತೇಕ ಕಾರ್ಯಕ್ರಮಗಳು ತಾಲೂಕಲ್ಲಿ ನಡೀತಾ ಇದೆ. ಸೊ ನಿಮ್ಮ ಡೈರಿಗೂ ಕೂಡ ನಮ್ಮ ಶಾಸಕರಿದ್ದಾರೆ, ನಮ್ಮ ನಿರ್ದೇಶಕರಿದ್ದಾರೆ, ನಿಮ್ಗೆ ಪ್ರತ್ಯಕ್ಷವಾದಂತಹ ಪರೋಕ್ಷವಾದಂತಹ ಸಹಕಾರವನ್ನು ನೋಡಿ ಈ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಪಣ ತೊಟ್ಟಿ ಕೆಲಸ ಮಾಡ್ತಾರೆ. ನೀವು ಸಹಕಾರದಿಂದ ಸಮನ್ವಯದಿಂದ ಡೈರಿಯನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಇಡೀ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಮಾದರಿ ಒಂದು ಡೈರಿಯನ್ನಾಗಿ ನೀವು ನಡೆಸ್ಕೊಂಡು ಹೋಗ್ಬೇಕು. ಏನ್ ನಮ್ಮ ಮಂಜೂರು ಇವತ್ತು ಅಧ್ಯಕ್ಷ ಆಗಿದ್ದಾರೆ ಮತ್ತು ನಿರ್ದೇಶಕರು ತಂಡ ಏನಿದೆ, ನೀವೆಲ್ಲರೂ ಕೂಡ ಕಾಯ ಮನಸಾವಾಚ ಕೆಲಸ ಮಾಡಿ ಒಂದು ಒಳ್ಳೆಯ ಹೆಸರನ್ನ ಈ ಊರಿಗೆ ತರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಆ ವೇಣುಗೋಪಾಲ ಸ್ವಾಮಿಯ ಒಂದು ಕೃಪಾ ಕಟಾಕ್ಷ ಪ್ರತಿಯೊಬ್ಬರ ಮೇಲೆ ಇದ್ದು ಆ ಭಗವಂತ ಎಲ್ಲರನ್ನೂ ಕೂಡ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.